ಮಚ ಮಚ ಹಾ ಮಚ್ಚ ಏನಾತ? ಮಚ ಮೊನ್ನೆ 500 ರೂಪಾಯಿ ಕೊಟ್ಟಿದ್ನಲ್ಲ ಮಚ, ಹ್ಞೂ ಹೌದು ಕೊಟ್ಟಿದ್ದೆ. ವಾಪಸ್ ಕೊಡ್ಲಿ ಮಚ. ಎಷ್ಟು ದಿನ ಆಯ್ತು? ಲೇ ಕೊಟ್ಟಿದ್ದು ರೊಕ್ಕ ವಾಪಸ್ ಕೇಳಾಕತ್ತೆ ಅಲ್ಲಿ. ಏ ಏನ್ಲೇ ಮಚ, ವಾಪಸ್ ಕೊಡ್ತೀವಿ ಅಂತನ ಇಸ್ಕೊಂಡಿಲ್ಲ. ಏನಿಲ್ಲ ಸುಮ್ಮನೆ ಕೊಡ್ತೀನಿ ಮಚ್ಚ, ಕೊಡ್ತೀನಿ. ಯಾವಾಗ ಕೊಡ್ತೀವಿ ಮಚ? ನಾನು ಸ್ವಲ್ಪ ಎಮರ್ಜೆನ್ಸಿ ಬೇಕಾಗಿತ್ತು. ಹಾಂ ಎಮರ್ಜೆನ್ಸಿ ಲೇ ನೀ ಕೊಡೋದ ಬರೀ 500 ರೂಪಾಯಿ ಕೊಟ್ಟಿ ಮಗನ. ಏನೊಂದು 20,000 ರೂಪಾಯಿ ಕೊಟ್ಟಾಗತ್ತೆ ಮಾಡಕತ್ತಾನ. ಬಡ್ಡಿ ಹಚ್ಚನ ಹಚ್ಲೇಪ, ಇವತ್ತು ನನ್ನ ಕಡೆ ಹಾಕಿಲ್ಲ ನೋಡ್ರಿ. ನೀವು ನಾಳೆ ಇಲ್ಲ ನಾಡ್ದಾರ ಕೊಡ್ತೀನಿ ಮಚ. ಹಿಂಗೆ ಹೇಳ್ತೀನಿ, ತಪ್ಪು ತಿಳ್ಕೊಳಕೋಬೇಡ. ನೀನು ನಾಳೆ ನಾಡ್ದಂತ 2 ತಿಂಗಳು ಆತ್ಲೆ ಮಚ. ಆಯ್ತು ರೋ ಮಾರ, ಕೊಡ್ತೀನಿ ತೆಗಿಯೋನು. ಮಚ ತಪ್ಪು ತಿಳ್ಕೊಳಕೋಬೇಡಲಿ ಮಚ. ಅದು ನನಗೆ ಸ್ವಲ್ಪ ಅರ್ಜೆಂಟ್ ಬೇಕಾಗಿತ್ತು. ನಮ್ಮ ಹುಡುಗಿ ಕರೆನ್ಸಿ ಹಾಕತ್ತಿಲ್ಲ, ಅದಕ್ಕೆ ಬೇಕಾಗಿತ್ತು. ಹಾಂ ಮಗನ, ಇದು ಎಮರ್ಜೆನ್ಸಿ. ನಿಮ್ಮ ಹುಡುಗಿ ಕೊಡ್ಬೇಕಂತಂದು ನನ್ನ ಕಡೆಯಿಂದ ಕೊಟ್ಟಿದ್ದು ರೊಕ್ಕ ಇಸ್ಕೊಳಕತ್ತಿ ಮಚ. ಹಂಗೆಲ್ಲ ಮಾತಾಡಬೇಡಲಿ ಮಚ, ಅರ್ಥ ಮಾಡ್ಕೊ ಸ್ವಲ್ಪ ನನ್ನ ಕಷ್ಟನು. ಆತ ಕೊಡ್ತೀನಿ ನೋಡು, ನಾಳೆ ಹಂಗಾರ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಮಚ. ಮತ್ತೀಗ ಎಗ್ರೆಸ್ ಯಾರು ತಿನ್ನಿಸ್ತಾರ? ಮೊನ್ನೆ ರೊಕ್ಕ ಯಾರು ಕೊಟ್ಟಾರ ನನಗೆ? ನಾ ಕೊಟ್ಟಿನಿ. ಮತ್ತೆ ನೀವು ಸಾವುಕಾರ ಮಂದಿ, ನೀನ ತಿನ್ನಿಸ್ ನಡಿ ಅಡ್ರೆಸ್. ಮಚ ಇಲ್ಲೇ ಮಚ, ರೊಕ್ಕ ಇಲ್ಲ ನನ್ನ ಕಡೆ. ನನ್ನ ಕಡೆನೂ ರೊಕ್ಕ ಇಲ್ಲ. ಏ ಅಲ್ಲೇ ತಡಿಲಿ, ಈಗ ಆಗಲ್ಲ ಏನಂದಿ ನೀನು? ಏನಂದಿ ಮಚ? ರೊಕ್ಕ ನಮ್ಮ ಹುಡುಗಿಗೆ ಬೇಕಾಗ್ಯಾವ ಅಂತಂದಿಲ್ಲ. ಹ್ಞೂ ಅನ್ನಿ. ಅಲ್ಲಿ ಯಾವಾಗ ನೋಡ್ರು 24 ತಾಸು ನನ್ನ ಜೊತೆನೇ ಸಾಯ್ತಿರ್ತಿ, ಕಾಲೇಜಕ್ಕೆ ಬಂದರೂ ನನ್ನ ಜೊತೆನೇ ಬರ್ತಿ. ಅದು ಯಾವ ಹುಡುಗಿ ಗಂಟು ಹಾಕ್ಕೊಂಡಿಲ್ಲ ಮಗನ? ಮಚ ಅದು ನೀನು 1 ವಾರ ಲೂಸ್ ಮೋಷನ್ ಅಂತಂದು ರಜೆ ಹಾಕಿದ್ದಿ ನೋಡು, ದವಾಖಾನೆಗೆ ಅಡ್ಮಿಟ್ ಆಗಿದ್ದಿಲ್ಲ. ಹೌದು ಅಡ್ಮಿಟ್ ಆಗಿದ್ನಿ. ಅದ ಗ್ಯಾಪ್ ಒಳಗೆ ಫಸ್ಟ್ ಇಯರ್ ಒಳಗೆ ಎ ಗ್ರೇಡ್ ಒಳಗೆ ಬೇಕು ಒಂದು ಹುಡುಗಿ ಅದಾಳ ಸರಿತಾ ಅಂತಂದು. ಯಾರು ಅದು ತೆಳ್ಳನ ಬ್ಯಾಳಾಗ ಹುಡುಗಿ ಐತಲ್ಲ ಅದು? ಹ್ಞೂ ಮಚ್ಚ, ಅದ ಹುಡುಗಿನ. ಆವಾಗ ನನಗೆ ಇಷ್ಟ ಆಗಿದ್ಲ. ಆಕೆ ಹೋದಾಗ ಒಮ್ಮೆ ಬಂದಾಗ ಒಮ್ಮೆ ನಾನು ನೋಡ್ತಿದ್ಲ, ಅದಕ್ಕೆ ಇಷ್ಟ ಆಗಿದ್ಲ. ಹೋಗಿ ಪ್ರಪೋಸ್ ಮಾಡಿದ್ನೆ, ಆಕೆ ಸ್ಮೈಲ್ ಕೊಟ್ಟಿದ್ಲು. ನೀನು ನೋಡಿ ಓಕೆ ಮಾಡಿದ್ಲ? ಅಯ್ಯೋಪ್ಪ, ನೀನ ನೋಡಕ್ಕೆ ಹಿಂಗದಿ ಏನು? ಅಕ್ಕಿ ಚಂದ ಅದಾಳಿ ಹಂಗೆ ಹಂಗೆ ನಿನಗೆ ಹಂಗೆ ಅಕ್ಕಿ ಬಿದ್ಲು ಮಚ್ಚ. ಅಸ ಮಾಡಬೇಡ ಮಚ್ಚ. ಆತು ಬಿಡ್ಲಪ್ಪ, ಸ್ವೀಟಿಗೆ ಬರೀ ಎರುಬಿನ ತೆಕ್ಕಿ ಬೀಳ್ತಾವ ಮಚ್ಚ. ಯಾಕೆ ಮಚ್ಚ ಅಸಹ್ಯ ಮಾಡಕತ್ತೇನ? ಅದ ಅಲ್ಲಪ್ಪ, ಏನು ನೀ ಪ್ರಪೋಸ್ ಮಾಡಿದ ಒಪ್ಕೊಂಡ್ಲನ? ಒಪ್ಕೊಂಡಿಲ್ಲ ಮಚ್ಚ, ನಂಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಂತ ಅಂದಾಳ. ಬಟ್ ಆದ್ರೆ ಹೋಗುತ್ತ ಬಂದ ಅಲ್ಲಿ ಕೇಸಿತಾಳ, ಮತ್ತು ಫೋನ್ ಹಚ್ಚಿ ಮಾತಾಡ್ತಾಳ, ಅವಾಗ ಮೆಸೇಜ್ ಹಾಕ್ತಿರ್ತಾಳ. ಹೌದಾ ಮಚ್ಚ? ಹುಡುಗ್ಯಾರನ್ನ ನಂಬಕ್ಕೆ ಹೋಗ್ಬೇಡ. ಈಗ ಕರೆನ್ಸಿ ರೊಕ್ಕ ಕೇಳಕತ್ತಲ್ಲ ಅಂದ್ರೆ ಸ್ವಲ್ಪ ವಿಚಾರ ಮಾಡ. ಹಂಗೇನಿಲ್ಲ ಮಚ್ಚ. ಹುಡುಗಿ ಬಂದು ಕೂಲೆ ದೋಸ್ತ ಕೊಟ್ಟಿದ್ದು ರೊಕ್ಕ ವಾಪಸ್ ಕೇಳಕತ್ತಿ. ಇರಲಿ ಹಂಗೇನಿಲ್ಲ ಮಚ್ಚ, ಆಕೆ ನೋಡ್ರೆ ಹಂಗೇನು ಅನ್ಸಂಗಿಲ್ಲ ನನಗೆ. ಆಕಿನ ಹೆಸರು ಸರಿತಾ ಅಂತ ಐತೆ ಹೌದಲ್ಲ? ಹ್ಞೂ ಮಚ್ಚ ಹೌದಾ. ಲೇ ಆಕಿ ನೋಡ್ರ ಟಾಪರ್ ಮಗನ, ನೀ ನೋಡ್ರ ಶಗನ್ ಇದ್ದಂಗದಿ. ಲಾಸ್ಟ್ ಬೆಂಚ್ನಾಗ ಕುಂತ ಹಳಾಟಿ ಹೊಡಿತಿ ಮಗನ. ನಿನಗೆ ಆಕಿಗೆ ಹೆಂಗೆ ಜೋಡಿದೆಯಪ್ಪ? ಮಚ್ಚ ಅದೆಲ್ಲ ಬಿಡು, ಈಗ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಷ್ಟೇ ಹೇಳು ನನಗೆ. ಹಿಂಗೆ ಕೇಳ್ತಲ್ಲ, ಯಾರ್ಯಾರು ಏನೇನೋ ಸಪೋರ್ಟ್ ಮಾಡಿವ ಅಂತ ನಾನು ಸಪೋರ್ಟ್ ಮಾಡೋದಲ್ಲ. ಮನುಷ್ಯ ಮಾಡ್ತೀನಿ ಬಾ, ಏನು ಮಾಡೋಕೆ? ಮನೆಗೆ ಹೋಗಿ ಎತ್ತಾಕೊಂಬರೋಣ, ಕಿಡ್ನಾಪ್ ಮಾಡೋಣ. ಮುಚ್ಚರೆ ಅಷ್ಟೆಲ್ಲ ಬೇಡ, ನಾ ಕರೆದಾಗ ರೆಸ್ಪಾನ್ಸ್ ಮಾಡ್ರೆ ಸಾಕು, ಕೊಟ್ಟಿದ್ದು ರೊಕ್ಕ ಕೊಡು ಸಾಕು. ಮಚ್ಚ ಯಾಕೆ ಕೊಟ್ಟಿದ್ದು ರೊಕ್ಕ ಕೊಟ್ಟೇ ಇಲ್ಲ? ಹಿಂಗೆ ಮಾತಾಡ್ತೀರಿಯಪ್ಪ? ಲೈಫ್ನಾಗ ಒಂದು ಹುಡುಗಿ ಕಾಲಿಡೋಣ ದೋಸ್ತರನ್ನೆಲ್ಲ ಕೈ ಬಿಟ್ಬಿಡೋದ ನಮಗನ. ಹಂಗೇನಿಲ್ಲ ಮಚ್ಚ, ಸಾರಿ ಇಲ್ಲ ಸಾರಿ. ಆಯ್ತಪ್ಪ, ಆಯ್ತಾ? ನಾಳೆ ಬೆಟ್ ಮಾಡಿಸಪ್ಪ. ಇನ್ನು ನಂದು ಕರ್ಮ ನೋಡಿ ಮ್ಯಾಗ ಆ ಹುಡುಗಿನ ವೈನಿ ಅಂತ ಒಪ್ಕೋಬೇಕು ನಾ. ಮಚ್ಚ ಇನ್ನೊಮ್ಮೆ ಹೇಳ. ವೈನಿ. ಆಹಾ, ಕೇಳಕ್ಕೆ ಎಷ್ಟು ತಂಪು ಅನ್ಸತ್ ಗೊತ್ತ ಮಚ್ಚ. ಅನ್ಸತ್ತ ಮಾಡ್ಯಲ್ಲ ಮತ್ತೆ ಕೆತ್ತ ಬೀಜ ಕಾರವಾರ ಮಚ್ಚ. ಆಯ್ತು ಹೊಯ್ಕೋಬೇಡ. ನಾಳೆ ಬ್ಯಾಟ್ ಮಾಡಿಸ್, ನಾನು ಸ್ವಲ್ಪ ಮಾತಾಡ್ಬೇಕು ಆ ಹುಡುಗಿ ಜೊತೆ. ಏನು ಮಾತಾಡ್ತಿಲ್ಲ? ನಮ್ಮ ಸ್ವಲ್ಪ ಏನಾರ ಹೇಳಿರ್ತಾವ. ಈಗಿನ ಹುಡುಗ್ಯಾರ ಮೊದ್ಲ ಗೊತ್ತಲ್ಲ, ಭಾಳ ಚೀಟ್ ಮಾಡಕತ್ತಾರ. ಮೊದ್ಲ ನೀ ಸುರ್ಸಂದ್ರೆ ಹಂಗೆ ಮತ್ತೆ ನೀನು ಚೀಟ್ ಮಾಡ್ರೆ ಒಂದು ಪೀಸ್ ನೀ. ಹ್ಞೂ ಮಚ್ಚ, ಆದ್ರೆ ಮಚ್ಚ ನೀ ಈಗ ಬೈದೆ ಹೊಗಳಿದೆ ಗೊತ್ತಾಗಲಿಲ್ಲ. ಏನಿಲ್ಲ, ಆ್ಯಕ್ಚುಲಿ ನನ್ನ ಬೈದೆ ಮ್ಯಾಗ ಹೊಗಳಿದಾರತ್ತೆ ಕಾಣಿಸ್ತೈತೆ ಅಷ್ಟೆ.
ಆಯಿತು, ನಾಳೆ ಕಾಲೇಜಿಗೆ ದೌಡ್ ಬಾ. ಒಂದು 10 ನಿಮಿಷ ದೌಡ್ ಬಾ, ಲಘು ಬಾ. ಆ ಹುಡುಗಿನೂ ಕರಸ, ನಾನು ಮಾತಾಡ್ಬೇಕು. ಆಯ್ತಾಳ ಮಚ್ಚ, ಆಯ್ತಾ. ಸರಿ ಆಯ್ತು ಬಾ, ನಾನೇ ತಿನ್ನಿಸ್ತಾನ ಅವನು. ರೊಕ್ಕ ಭಾಳ ಇಲ್ಲ, ಹಾಪ ಎಗ್ರೆಸ್ ತೊಗೊಳೋನು, ಯಾರ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕಿಸ್ಕೊಳ್ಳೋನು, ತಿನ್ ಮನೆಗೆ ಹೋಗ್ಬಿಡೋನು. ನಡಿ ಮಚ್ಚ ನಡಿ.